ಇರೋ ಕುದುರೆಗಳ ಜೊತೆಗೆ ಇನ್ನೊಂದೆರಡು ಕುದುರೆ ತರೋಣ ಅಂತ ನಾವು ಬಂದಿದ್ದೆ ಮಹಾರಾಷ್ಟ್ರ ಅಕ್ಲೂಜ್ ಜಾತ್ರೆಗೆ. ಹಿಂಗೆ ತಿರ್ಗಾಡ್ಕೊಂಡಿದ್ದಾಗ ಕುದುರೆ ತಗೋಬೇಕು ಅಂತ ಅನ್ಸ್ತು. ಗೊತ್ತಲ್ಲ, ನಮ್ಮ ಹುಡುಗರು ಒಂದು ಇಷ್ಟ ಕಿಲೋಮೀಟರ್ ಗಟ್ಟಲು ಕುಡ್ಕೊಂಬತ್ತೀವಿ. ಇವಾಗ ಒಂದೆರಡು ಕುದುರೆ ತರಕ್ಕೆ 700 ಕಿಲೋಮೀಟರ್ ಹೋಗ್ಬೇಕು. ಹುಡುಗರು ಗೊತ್ತಲ್ಲ, ಅನ್ಸಿದ್ ಮಾಡಕ್ಕೆ ಎಷ್ಟು ದೂರ ಬೇಕಾದ್ರೆ ಹೋಗ್ತೀವಿ. ಇನ್ಯಾಕ್ ಲೇಟ್ ಅಂತ ಕಾರ್ ಎತ್ಕೊಂಡು ಒಂದು ಫುಲ್ ಟ್ಯಾಂಕ್ ಓಡಿಸಿ ಬಾಯಿ ಜೊತೆ ಸೀದಾ ನೈಟೆ ಊರ್ ಬಿಟ್ರಿ. ಊಟಕ್ಕೆ ಒಂದು ಬ್ರೇಕ್ ಹಾಕಿ ಪಂಜಾಬಿ ಡಾಬಾಲಿ ಒಳ್ಳೆ ತುಪ್ಪ ಚಪಾತಿ ಊಟ ಮಾಡ್ಕೊಂಡು ಅಲ್ಲಿಂದ ಒಂದಷ್ಟು ದೂರ ಬಂದು ಕಾಫಿಗೆ ಒಂದು ಬ್ರೇಕ್ ಹಾಕಿ ಅಲ್ಲಿಂದ ನಾವು ಡ್ರೈವಿಂಗ್ ಎತ್ಕೊಂಡು ಇನ್ನೊಂದು ಪಿಸ್ ಸ್ಟಾಪ್ ಹಾಕಿ ಮಿತೇಶಿಗೆ ಡ್ರೈವಿಂಗ್ ಕೊಟ್ಟು ಯಶವಂತ್ ಗ್ಯಾಪ್ ಅಲ್ಲಿ ನಿದ್ದೆ ಮಾಡ್ತಾವ್ರೆ. ಇವಾಗ ಎಕ್ಸಾಕ್ಟ್ ಬಿಜಾಪುರದಲ್ಲಿ ಇದೀವಿ. ವೆದರ್ ಕೂಡ ಸಖತ್ತಾಗಿದ್ದ. ಮೊನ್ನೆ ಮಳೆ ಆಗಿತ್ತು ಅಕ್ಲೂಜ್ ಅಲ್ಲಿ. ಲೈಟಾಗಿ ಟಿಫನ್ ಮಾಡ್ಕೊಂಡು ಮಹಾರಾಷ್ಟ್ರ ಎಂಟರ್ ಆದ್ವಿ. ಅಂತೂ ಇಂತೂ ಬಂದು ತಲುಪಿದ್ವಿ ಗುರು ಅಕ್ಲೂಜ್ ಕುದುರೆ ಮೇಳನ. ಈ ಅಕ್ಲೂಜ್ ಜಾತ್ರೆ ಬಂದು ಬರೀ ನುಕ್ರಗಳೇ ಫೇಮಸ್. ಈ ವೈಟ್ ಕುದುರೆಗಳು ಕಂಟಿದೆ ನುಕ್ರ ಅಂತಾರಿದ್ನ. ಈ ಜಾತ್ರೆ ಬರೀ 90% ಇವೇ ಇರ್ತವೆ. ನಾವು ಜಾತ್ರೆ ತುಂಬಾ ತಿರುಗಾಡ್ಕೊಂಡು ಅಷ್ಟು ಕುದುರೆಗಳು ನೋಡಿ ಒಂದೆರಡು ಸೆಲೆಕ್ಟ್ ಮಾಡ್ಕೊಂಡು ಕ್ವಾಲಿಟೀಸ್ ನೋಡ್ಕೊಂಡು ರೈಡಿಂಗ್ ಹೇಗಿದೆ ಅಂತ ನೋಡಕ್ಕೆ ಈ ಕುದುರೆ ಮೇಲೆ ನಮ್ಮ ಕುದುರೆ ಹಚ್ಚಿ ಈಗ ನಮ್ಮ ಮೈನ್ ಪರ್ಪಸ್ ಬಂದು ರೈಡಿಂಗ್ ಒಂದು ಒಳ್ಳೆ ಕುದುರೆ ಬೇಕು ಅಂತ. ರೈಡಿಂಗ್ ಅಲ್ಲಿ ಈ ಕುದುರೆ ಸೂಪರ್ ಇದೆ ನಮ್ಮ ಜಾಕಿ ಹೇಳ್ದ. ನಮ್ಮ ಹುಡುಗಂಗೆ ಈ ತರ ಸಿಕ್ಕಿದ ಕುದುರೆ ಅತಿ ಅಭ್ಯಾಸ ಅಂದ್ರೆ ಬರೀ ಕುದುರೆ ಮೇಲೆ ಮಾತ್ರ. ಇಂದ ಅಕ್ಲೂಜ್ ಹಾರ್ಸ್ ಶೋ ಕಡೆಗೆ ಹೋದ್ವಿ. ಜೊತೆಗೆ ಬೇಟನೆ ಶೋ ಕೂಡ ಇದೆ. ನೋಡು ಅಷ್ಟೊತ್ತಿಗೆ ನೈಟ್ ಆಯ್ತು. ಇವತ್ತಿನ ಕತೆ ಇಷ್ಟೇ.